ಅಂತ ಒಂದು ಸಿ ಬೇರೇಗೌಡರೆಲ್ಲ ಬಂದಿರತಕ್ಕಂಥ ಜಿಲ್ಲೆ ಅದು. ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ ಬ್ಯುಸಿ ಇದ್ರೂ ಕೂಡ ಮಹಿಳಾ ವಿಷಯದ ಬಗ್ಗೆ, ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ರಿಸರ್ಚ್ ಮಾಡುವಂತ ಒಂದು ಮೈಂಡ್ ಸೆಟ್ ಬಂದಿದೆಯಲ್ಲ, ಅದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ದಿನನಿತ್ಯ ಬೆಳಗ್ಗೆ ಇದ್ರೆ ರಾತ್ರಿವರೆಗೂ ಇದೇ ಆಗೋಗ್ತದೆ. ಅವ್ ನೋಡೋದ, ಇವ್ ನೋಡೋದ, ಅವ್ನ ಹಿಡ್ಕೊಂಬ, ಇವನ್ ಎಲೆಕ್ಷನ್ ಮಾಡು, ಇಷ್ಟರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ. ಕೊನೆಯಲ್ಲಿ ಎಂಡಲ್ಲಿ ಹೋದಾಗ ನಾ ಏನ್ ಮಾಡಿದ್ದೀನಿ ಅಂತ ಒಂದ್ಸರಿ ತಿರುಗಿ ನೋಡಿದ್ರೆ ಏನೂ ಇರಲ್ಲ, ಸೊನ್ನೆ. ನಮ್ಮ ಕುಟುಂಬ ಹೋಗ್ತತೆ, ಪರಿವಾರ ಹೋಗ್ತತೆ, ನಮ್ಮ ಸ್ನೇಹಿತರೆಲ್ಲ ಕಾಣೆ ಹೊಟ್ಟವ್ರು, ಒಬ್ರು ಸ್ನೇಹಿತರುಗಳೇ ಇರಲ್ಲ ಈಗ. ಆರೋಗ್ಯ ಹಾಳಾಗ್ತತೆ. ಇದ್ರ ಮಧ್ಯನೂ ಕೂಡ ಡಾಕ್ಟರ್ ರೂಪಕಲಾ ಒಳ್ಳೆ ಸಾಧನೆ ಮಾಡಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನ್ನ ಚೇಂಬರ್ಗೆ ಬರೋರು. ಇದು ಏನು ಮಿನಿ ವಿಧಾನಸೌಧ ಕೊಡೋಕೆ ನಾನು ಹೇಳಿದೆ, ಅಮ್ಮ ನಮ್ಮ ಪಾರ್ಟಿಯವ್ರಿಗೆ ಕೊಡಕ್ಕೆ ಕಷ್ಟ ಆಗ್ತಾ ಇದೆ, ನಿನ್ ಕೊಟ್ರೆ ನನ್ನ ಕತೆ ಮುಗೀತು ಅಂತ. ಬಿಡ್ಲಿಲ್ಲ. ಅದೇನು ಬೆಳಗ್ಗೆ ಯಾರ ಕತೆ ಮುಗಿಸುವವರು ನಿಮಗೂ ಗೊತ್ತಲ್ಲ, ನೀವು ರಾಜಕಾರಣದಲ್ಲಿ ಬಹಳ ವರ್ಷ ಇದ್ದೀರಾ, ನಾವು ನೋಡ್ತಾ ಇದ್ದೀರಿ ಕತೆ ಏನೇನ್ ಆಗ್ತಾ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಅಂತ. ಬಟ್ ಬಿಡದೆ ಅಮ್ಮ ಮಿನಿ ವಿಧಾನಸೌಧ ತಗೊಂಡೋದ್ರು. ಮತ್ತೆ ನಾನು ಬರಲ್ಲ ಅಂದೆ, ನಾನು ಇನಾಗ್ರೇಷನ್ಗೂ ಬರಲ್ಲಮ್ಮ ಅಂತ ಹೇಳಿದೆ. ಬಿಡದೆ ನನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಹೆಣ್ಮಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ, ಆ ಛಲದಿಂದ ಮಾಡಿದ್ದಾರೆ. ಇದೊಂದು ಮಾದರಿ. ಹಿಂದೆ ನಮ್ಮ ಸಿ.ಟಿ. ರವಿ ಅವರು ಕೂಡ ಒಂದು 2-3 ವರ್ಷದಿಂದ ಅವರು ಕೂಡ ಡಾಕ್ಟರೇಟ್ ಮಾಡಿದ್ರು. ಸಿ.ಟಿ. ರವಿ ಅವರು ರೀಸೆಂಟ್ ಒಟ್ಟಿಗೆ ಸಿ.ಟಿ. ರವಿ ಅವರು ಒಟ್ಟಿಗೆ ಮಾಡಿದ್ದಾರೆ. ಒಬ್ಬ ಹೆಣ್ಣುಮಗಳು ಇಷ್ಟೊಂದು ಸಾಧನೆ ಮಾಡಿರುವಂಥದ್ದು, ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ. ತಾವು ಹೇಳ್ತಾ ಇದ್ರಿ, ನಾನು ಈ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ, ಅದಕ್ಕೆ ರಿಸರ್ಚ್ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರ. ನಮ್ಗೆಲ್ಲ ಚಿತ್ರಹಿಂಸೆ ಕೊಟ್ಟು 11 ಗಂಟೆ ಶುರುವಾಗೋದನ್ನ 9 ಗಂಟೆಗೆ ತಂದಿದ್ದೀರಾ, ಮುಂದಕ್ಕೆ 8 ಗಂಟೆಗೆ ತಂದು 6 ಗಂಟೆಗೆ ತಂದ್ಬಿಟ್ರೆ ಏನ್ ಕತೆ ಅಂತ. ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹೆಣ್ಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೇದಾಗಿ ಧನ್ಯವಾದಗಳು.